ರಾಮಾಯಣವು ವಾಲ್ಮೀಕಿ ಋಷಿಗೆ ಕಾರಣವಾದ ಮಹಾಕಾವ್ಯದ ಪ್ರಾಚೀನ ಭಾರತೀಯ ಪಠ್ಯವಾಗಿದ್ದು, ಅಯೋಧ್ಯೆಯ ರಾಜಕುಮಾರ ರಾಮನ ಕಥೆಯನ್ನು ವಿವರಿಸುತ್ತದೆ. ಇದು ಧರ್ಮ, ಕರ್ತವ್ಯ, ಪ್ರೀತಿ, ತ್ಯಾಗ ಮತ್ತು ಭಕ್ತಿಯ ಸಾರವನ್ನು ಒಳಗೊಂಡಿರುತ್ತದೆ. 7 ಖಂಡಗಳನ್ನು ವ್ಯಾಪಿಸಿದೆ. ರಾಮನ ಜನನ ಕಥೆಯು ಅಯೋಧ್ಯೆಯ ರಾಜ ದಶರಥನೊಂದಿಗೆ ಪ್ರಾರಂಭವಾಗುತ್ತದೆ. ಅವನು 3 ಹೆಂಡತಿಯರನ್ನು ಹೊಂದಿದ್ದಾನೆ, ಆದರೆ ಮಕ್ಕಳಿಲ್ಲ. ಒಂದು ಪವಿತ್ರ ಆಚರಣೆಯನ್ನು ಮಾಡಿದ ನಂತರ ದಶರಥನ ಹೆಂಡತಿಯರು 4 ಗಂಡು ಮಕ್ಕಳನ್ನು ಗರ್ಭಧರಿಸುತ್ತಾರೆ. ಹಿರಿಯನಾದ ರಾಮನು ರಾಣಿ ಕೌಸಲ್ಯಗೆ ಜನಿಸಿದನು. ಇದು ಸದಾಚಾರ ಮತ್ತು ಸದ್ಗುಣವನ್ನು ಸಂಕೇತಿಸುತ್ತದೆ. ರಾಮನ ವನವಾಸ. ರಾಮನ ಜೀವನವು ರಾಜನಾಗಿ ಪಟ್ಟಾಭಿಷೇಕದ ಮುನ್ನಾದಿನವರೆಗೆ ಅವನ ಮಲತಾಯಿ ರಾಣಿ ಕೈಕೇಯಿಯು ರಾಮನನ್ನು ಕಾಡಿಗೆ ವನವಾಸಕ್ಕೆ ಒತ್ತಾಯಿಸುವವರೆಗೂ ರಮಣೀಯವಾಗಿದೆ. ತನ್ನ ತಂದೆಯ ಮೇಲಿನ ಕರ್ತವ್ಯ ಮತ್ತು ಪ್ರೀತಿಯಿಂದ ಬಂಧಿತನಾದ ರಾಮನು ತನ್ನ ಹೆಂಡತಿ ಸೀತೆ ಮತ್ತು ಅವನ ನಿಷ್ಠಾವಂತ ಸಹೋದರ ಲಕ್ಷ್ಮಣನೊಂದಿಗೆ ವನವಾಸವನ್ನು ಸ್ವೀಕರಿಸುತ್ತಾನೆ. ಈ ತ್ಯಾಗವು ಅವನ ಧರ್ಮದ ಅನುಸರಣೆಯನ್ನು ಉದಾಹರಿಸುತ್ತದೆ. ಸೀತೆಯ ಅಪಹರಣ. ಅವರ ವನವಾಸದ ಸಮಯದಲ್ಲಿ ರಾಕ್ಷಸ ರಾಜ ರಾವಣ ಸೀತೆಯ ಸೌಂದರ್ಯದಿಂದ ಆಕರ್ಷಿತನಾದನು. ಅವಳನ್ನು ಅಪಹರಿಸಿ ತನ್ನ ರಾಜ್ಯವಾದ ಲಂಕಾಕ್ಕೆ ಕರೆದೊಯ್ಯುತ್ತಾನೆ. ರಾಮ ಮತ್ತು ಲಕ್ಷ್ಮಣ ಅವಳನ್ನು ರಕ್ಷಿಸಲು ಅಪಾಯಕಾರಿ ಪ್ರಯಾಣವನ್ನು ಪ್ರಾರಂಭಿಸುತ್ತಾರೆ. ಅವರ ಅಚಲವಾದ ಪ್ರೀತಿ ಮತ್ತು ಬದ್ಧತೆಯನ್ನು ಪ್ರದರ್ಶಿಸುತ್ತಾರೆ. ಹನುಮಾನ್. ರಾಮನೊಂದಿಗಿನ ಮೈತ್ರಿಯು ಹನುಮಾನ್ ಭಕ್ತಿ, ವಾರನ ದೇವರು ಮತ್ತು ಅವನ ಸೈನ್ಯದೊಂದಿಗೆ ಮೈತ್ರಿ ಮಾಡಿಕೊಳ್ಳುತ್ತದೆ. ಹನುಮಂತನ ರಾಮನ ಭಕ್ತಿಯು ಅಪ್ರತಿಮವಾದದ್ದು. ಭಕ್ತಿಯ ವಿಷಯವನ್ನು ಪ್ರದರ್ಶಿಸುತ್ತದೆ. ಹನುಮಂತನ ಕೆಚ್ಚೆದೆಯ ಕ್ರಮಗಳು, ಅವನ ಲಂಕಾಕ್ಕೆ ಹಾರುವುದು ಮತ್ತು ಅದರ ಭಾಗವನ್ನು ಸುಟ್ಟು ಹಾಕುವುದು ಸೇರಿದಂತೆ ಸೀತೆಯನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಅವಳನ್ನು ರಕ್ಷಿಸಲು ಪಡೆಗಳನ್ನು ಒಟ್ಟುಗೂಡಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಲಂಕಾ ಯುದ್ಧವು ರಾಮನ ಪಡೆಗಳು ಮತ್ತು ರಾವಣನ ಸೈನ್ಯದ ನಡುವೆ ಭೀಕರ ಯುದ್ಧವು ಸಂಭವಿಸುತ್ತದೆ. ರಾಮನು ಅಂತಿಮವಾಗಿ ರಾವಣನನ್ನು ಸೋಲಿಸುತ್ತಾನೆ. ಇದು ಕೆಟ್ಟದ್ದರ ಮೇಲೆ ಒಳ್ಳೆಯದ ವಿಜಯವನ್ನು ಸಂಕೇತಿಸುತ್ತದೆ. ಯುದ್ಧವು ರಾಮನ ತ್ಯಾಗ ಮತ್ತು ಅವನ ಮಿತ್ರರ ಸಾಮೂಹಿಕ ಧೈರ್ಯ ಮತ್ತು ಸಮರ್ಪಣೆಯನ್ನು ಪ್ರತಿಬಿಂಬಿಸುತ್ತದೆ. ಅಯೋಧ್ಯೆಗೆ ಹಿಂತಿರುಗಿ ಸೀತೆಯನ್ನು ರಕ್ಷಿಸಿದ ನಂತರ ರಾಮನು ಅವಳೊಂದಿಗೆ ಮತ್ತು ಲಕ್ಷ್ಮಣನೊಂದಿಗೆ ಅಯೋಧ್ಯೆಗೆ ಹಿಂತಿರುಗುತ್ತಾನೆ. ಅವನು ರಾಜನ ಕಿರೀಟವನ್ನು ಹೊಂದಿದ್ದಾನೆ ಮತ್ತು ಅವನ ಆಳ್ವಿಕೆಯು ನ್ಯಾಯ ಮತ್ತು ಸಮೃದ್ಧಿಯಿಂದ ಗುರುತಿಸಲ್ಪಟ್ಟಿದೆ. ಅವರ ಪ್ರಯೋಗಗಳ ಹೊರತಾಗಿಯೂ ರಾಮ ಮತ್ತು ಸೀತೆಯ ನಡುವಿನ ಪ್ರೀತಿ ಮತ್ತು ಭಕ್ತಿಯು ಸ್ಥಿರವಾಗಿರುತ್ತದೆ. ಸೀತೆಯ ಪರಿಶುದ್ಧತೆಯ ಪರೀಕ್ಷೆಯು ತನ್ನ ಸೆರೆಯಲ್ಲಿದ್ದಾಗ ತನ್ನ ಪರಿಶುದ್ಧತೆಯನ್ನು ಸಾಬೀತುಪಡಿಸಲು ಸೀತೆ ಬೆಂಕಿಯ ಮೂಲಕ ಪ್ರಯೋಗಕ್ಕೆ ಒಳಗಾಗುತ್ತಾಳೆ. ಅವಳು ಹಾನಿಯಾಗದಂತೆ ಹಾದು ಹೋಗುತ್ತಾಳೆ. ಈ ಪ್ರಯೋಗವು ಪಾತ್ರಗಳು ಎದುರಿಸುತ್ತಿರುವ ತ್ಯಾಗ ಮತ್ತು ಪರೀಕ್ಷೆಗಳನ್ನು ಎತ್ತಿ ತೋರಿಸುತ್ತದೆ. ಅವರ ಭಕ್ತಿ ಮತ್ತು ಸದಾಚಾರವನ್ನು ಬಲಪಡಿಸುತ್ತದೆ.
ನಿರ್ಗಮನದ ರಾಮಾಯಣವು ರಾಮನು ತನ್ನ ಭೂಲೋಕದಿಂದ ನಿರ್ಗಮಿಸುವುದರೊಂದಿಗೆ ತನ್ನ ದೈವಿಕ ನಿವಾಸಕ್ಕೆ ಹಿಂತಿರುಗುವುದರೊಂದಿಗೆ ಮುಕ್ತಾಯಗೊಳ್ಳುತ್ತದೆ.